ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಹೆಸರು ಬೇಳೆಲಿ ಬಿರಿಯಾನಿನ. ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬರೋಣ. ಹೆಲ್ತ್ಗೆ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದಿದು. ನೋಡಿ, ಅರ್ಧ ಕೆ ಜಿ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದನ್ನು ಒಂದು ಕಪ್ಪಲ್ಲಿ ಇಲ್ಲ ಒಂದು ಪಾತ್ರೆಯಲ್ಲಿ ಅಳತೆ ಮಾಡ್ಕೊಳ್ಳಿ. ಯಾಕಂದರೆ ಅದಕ್ಕಿಂತ ಡಬಲ್ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾವೇನು ಅಳತೆ ತೊಗೊಂಡಿದ್ದೀನಿ ನೆನೆಸಿ ನೀಟಾಗಿ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊ ಹಾಕಿದ್ದೀನಿ ಮಿಕ್ಸಿ ಜಾರ್ಗೆ. ಮೀಡಿಯಮ್ ಸೈಜ್ 2 ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಪುದೀನ, ಕೊತ್ತಂಬರಿ, ಒಂದು 8ರಿಂದ 10 ಬೆಳ್ಳುಳ್ಳಿಪಾಯಿ, ಸ್ವಲ್ಪ ಶುಂಠಿನ ಮಿಕ್ಸಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1-2 ಚಕ್ಕೆ, 2 ಲವಂಗ, 2 ಯಾಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ. ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಟೇಸ್ಟಿಯಾಗಿ. ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಒಂದು 2ರಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಪುಡಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, 2 ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರೋಣ. ಅತಿ ಹೆಚ್ಚು ಮಸಾಲೆ ಆ್ಯಡ್ ಮಾಡೋದು ಬೇಡ. ನೋಡಿ, ಪಾತ್ರೆ ಇಟ್ಟಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿ ಚಿಕ್ಕದಾಗಿ ಒಂದು 2ರಿಂದ 3 ಕಲ್ಲು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೋಂಪು ಸ್ವಲ್ಪ ಮತ್ತು ಸ್ವಲ್ಪ ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡೋಣ. ಕಸ್ತೂರಿ ಮೆಂತ್ಯ ಆ್ಯಡ್ ಮಾಡಿದ್ದಾದಮೇಲೆ ಲೈಟಾಗಿ ಫ್ರೈ ಆಗಲಿ. ಒಂದು 8ರಿಂದ 10, 7ರಿಂದ 8 ಹಸಿಮೆಣ್ಸಿನ್ಕಾಯಿ, ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. 3 ಮೀಡಿಯಮ್ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದ ತಕ್ಷಣ ನಾವು ಏನು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಆ ಮಸಾಲೆನ ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ನಾವೇನು ಆಗಲೇ ಅಳತೆ ತೊಗೊಂಡಿದ್ವಲ್ಲ ಹೆಸರು ಬೇಳೆ, ಆ ಹೆಸರು ಬೇಳೆಗೆ ನಾವು ಅಳತೆ 1 to ಡಬಲ್ ಅಳತೆವಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಕುದ್ದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕಾಯಿ ತುರಿ ಆಗಲೇ ತುರಿದಿಟ್ಕೊಂಡಿದ್ದೆ, ಸ್ವಲ್ಪ ಈಗಲೂ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಬಿಡೋಣ. ಆ್ಯಡ್ ಮಾಡಿದ್ದಾದಮೇಲೆ ನಾವು ಏನು ತೊಳೆದಿಟ್ಟು ರೆಡಿ ಇಟ್ಕೊಂಡಿದ್ವಿ ಆ ಹೆಸರು ಬೇಳೆ, ಅರ್ಧ ಕೆ ಜಿ ಅಳತೆ ತೊಗೊಂಡಿದ್ನಲ್ಲ ಆ ಹೆಸರು ಬೇಳೆ ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಮೀಡಿಯಮ್ ಫ್ಲೇಮ್ ಇರಲಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು, ಇಲ್ಲಿಂದ ಸ್ವಲ್ಪ ಕಷ್ಟ ನಿಮಗೆ. ಯಾಕಂದರೆ ಈ ತಿಂಡಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ಬಟ್ ಅಷ್ಟೇ ಎಚ್ಚರದಿಂದ ಮಾಡಬೇಕು ಇವಾಗಿಂದ. ಯಾಕೆ ಅಂದರೆ ತಳ ಹತ್ತುತ್ತೆ, ಇದು ತಳ ಹಿಡಿದು ಬಿಡುತ್ತೆ. ನೋಡಿ, ಈಗ ನಾನು ಒಂದು 40 to 50% ಬೆಂದಿದೆ. ಲೋ ಫ್ಲೇಮ್ ಇಟ್ಬಿಟ್ಟು ಮತ್ತೆ ನಾವಿವಾಗ ತಟ್ಟೆನ ಮುಚ್ಚಿಬಿಟ್ಟು ಒಂದು ಪ್ಲೇಟ್ನ ಕವರ್ ಮಾಡಿಬಿಟ್ಟು ಒಂದು 3ರಿಂದ 4 ನಿಮಿಷ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ತುಪ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾವು ಪ್ಲೇಟ್ನ ಮುಚ್ಚಿಬಿಟ್ಟು ಅದಕ್ಕೆ ವೆಯ್ಟ್ ಇರೋ ಥರ ಏನಾದರೂ ಪ್ಲೇಟ್ ಮೇಲೆ ಒಂದು ಪಾತ್ರೆನೋ ಇಲ್ಲ ವಾಟ್ರು ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಆಮೇಲೆ ಆಫ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ತಳ ಹತ್ತದೇ ಇರೋ ಥರ ನೋಡ್ಕೊಳ್ಳಿ. ಕುಕ್ಕರ್ಗೆ ಹಾಕಿದ್ರೆ ಅಲ್ಲೂ ತಳ ಹತ್ತುತ್ತೆ. ಹಿಂಗೆ ಮಾಡಿ ತುಂಬ ಫ್ಲೇವರ್ ಘಮ ಘಮ ಅಂತ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹೆಲ್ತ್ಗೆ ಭಾಳ ತಂಪು ಇದು ಹೆಸರುಬೇಳೆ ಬಿಟ್ಟರೆ ಬೇರೆ ಲೈಟ್ ಮಸಾಲೆ ಬಿಟ್ಟರೆ ಬೇರೆ ಏನು ಆ್ಯಡ್ ಮಾಡಿಲ್ಲ ನಾನು. ನೋಡಿ, ಈಗ ನಾನು ಪ್ಲೇಟ್ನ ಕವರ್ ಮಾಡ್ತಾ ಇದ್ದೀನಿ. ಪ್ಲೇಟ್ನ ಕವರ್ ಮಾಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಿಡಿದ್ಬಿಟ್ಟು ಅದನ್ನು ಮುಚ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಟು 4ರಿಂದ 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಇದನ್ನು ಬೇಯಿಸಿದ್ದಾದಮೇಲೆ 5 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿ. ನೋಡಿ, ನಾನೀಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದ ಮೇಲೆ ಇದನ್ನು ಒಂದು 30 to 45 ಮಿನಿಟ್ಸು ಬಿಟ್ಬಿಡೋಣ. ಅದೇ ಥರ ನೋಡಿ, ಓಪನ್ ಮಾಡಿದ್ದೀನಿ. ಹೆಂಗೆ ಬಂದಿದೆ, ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೆಂಗಿದೆ ಅಂತ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಮಾಡಿ.